ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ anuswayamkalike ನೋಡಿ ಕಲಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತಹ ನಾಟಿಕೋಳಿ ಬಿರಿಯಾನಿ, ನಾಟಿಕೋಳಿಯಲ್ಲಿ ಹಳ್ಳಿ ಶೈಲಿಯಲ್ಲಿ ಸಾರು, ಇದೆರಡು ರೆಸಿಪಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ಕೊಂಡಿದ್ದೀನಿ. ಹಾಗೆ ಇದೇ ವಿಡಿಯೋದಲ್ಲಿ ಮುದ್ದೆ ಕೂಡ ನಾನು ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಸೂಪರ್ ಅಂಡ್ ಟೇಸ್ಟಿ ಆಗಿರುವಂತಹ ನಾಟಿಕೋಳಿ ಸಾರು ಯಾವ ರೀತಿ ಮಾಡೋದು, ಹಾಗೆ ಬಿರಿಯಾನಿ ಯಾವ ರೀತಿ ಮಾಡೋದು, ಮುದ್ದೆ ಯಾವ ರೀತಿ ಮಾಡೋದು ನೋಡ್ಕೊಂಡ್ ಬರೋಣ. ಮೊದಲನೇದಾಗಿ ಇಲ್ಲಿ ದಪ್ಪ ಗಾತ್ರದ ಈರುಳ್ಳಿಯನ್ನ ತೆಗೆದಿಟ್ಕೊಂಡಿದ್ದೀನಿ. ಆ ನಂತರ ಇಲ್ಲಿ ಬೆಳ್ಳುಳ್ಳಿ 2 ಗೆಡ್ಡೆಯಷ್ಟು, ಒಂದೇ ಒಂದು ಟೊಮ್ಯಾಟೊ, ಸ್ವಲ್ಪ ಪುದೀನ ಸೊಪ್ಪು, ನಂತರ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಲವಂಗ ಇಟ್ಕೊಂಡಿದ್ದೀನಿ. ಸುಮಾರು ಒಂದು 6 ಲವಂಗ ತೆಗೆದುಕೊಂಡ್ರೆ ಸಾಕು ಸ್ನೇಹಿತರೆ 1 kg ನಾಟಿ ಕೋಳಿಗೆ. ಆ ನಂತರ ಚಕ್ಕೆ ತೆಗೆದುಕೊಂಡಿದ್ದೀನಿ, ಸುಮಾರು ಒಂದು 3 ಇಂಚಿನಷ್ಟು ಮುರಿದಿಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ನಷ್ಟು ಕಾಳು ಮೆಣಸು, ಬ್ಯಾಡಗೆ ಮೆಣಸಿನಕಾಯಿ ಒಂದು 4 ರಿಂದ 5, ಕೆಂಪು ಮೆಣಸಿನಕಾಯಿ ಒಂದು 5 ರಿಂದ 6, ಆನಂತರ ಶುಂಠಿ 2 ಇಂಚ್. ಅದಲ್ಲದೆ ಸ್ನೇಹಿತರೆ, ಇಲ್ಲಿ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತ ತೆಂಗಿನಕಾಯಿ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ನಷ್ಟು, ಆನಂತರ ಸುಮಾರು 3 ಟೇಬಲ್ ಸ್ಪೂನ್ ನಷ್ಟು ಧನಿಯಾ ಪುಡಿ, ಟೇಬಲ್ ಸ್ಪೂನ್ ನೆನಪಲ್ಲಿರ್ಲಿ. ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ. ಒಂದು ಪಾತ್ರೆಯನ್ನ ಇಟ್ಕೊಂಡು ಆ ಪಾತ್ರೆಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯ್ತಿದ್ದಾಗೇನೆ ಚಕ್ಕೆ, ಅನಂತರ ಲವಂಗ, ಬ್ಯಾಡಗೆ ಮೆಣಸಿನಕಾಯಿ, ಈ ಕೆಂಪು ಮೆಣಸಿನಕಾಯಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ನಂತರ ಕಾಳು ಮೆಣಸು, ನಂತರ ಈರುಳ್ಳಿ, ಆಮೇಲೆ ಒಂದು ಟೊಮೆಟೊ, ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಈಗ ಇಮಿಡಿಯೇಟ್ ಸ್ಟವ್ ಅನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಆನಂತರ ಈ ಧನಿಯಾ ಪುಡಿ, ಹುರಿದಿಟ್ಕೊಂಡಿರುವಂತಹ ಸಾಮಗ್ರಿಗಳೇನಿದೆ ಇದನ್ನ ಹಾಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ, ಸೊ ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ. ಸೊ ಈಗ ಎಣ್ಣೆ ಕಾದ ನಂತರ ಇಲ್ಲಿ ಒಂದು 5 ರಿಂದ 6 ಇಲಕ್ಕೆ ಬೆಳ್ಳುಳ್ಳಿಯನ್ನ ಹಾಕೊಳ್ಳೋಣ. ನೋಡಿ, ಪ್ಯೂರ್ ನಾಟಿ ಕೋಳಿ ಕಾಲು ಈ ರೀತಿ ಇಷ್ಟು ಸಣ್ಣಕ್ಕಿರುತ್ತೆ. ಅಂದ್ರೆ ಒರಿಜಿನಲ್ ನಾಟಿ ಕೋಳಿ ಕಾಲು ಈ ರೀತಿ ಸಣ್ಣಗಿರುತ್ತೆ. ಅದೇ ಆರ್ಟಿಫಿಷಿಯಲ್ ಕ್ರಾಸ್ ಬ್ರೀಡ್ ಬರುತ್ತೆ ನೋಡಿ, ಅದು ಇಷ್ಟು ಸಣ್ಣ ಬರೋದಿಲ್ಲ. ಸೊ ಈಗ ಹಾಕೊಳ್ಳೋಣ. ಮಧ್ಯ ಅವಾಗವಾಗ ತಿರುಗಿಸ್ಕೊಳ್ತಾ ಇದ್ರೆ ಚೆನ್ನಾಗಿರುತ್ತೆ. ಸೊ ಯಾಕಂದ್ರೆ ಇದರಲ್ಲಿ ಇರುವಂತ ನೀರಿನ ಅಂಶ ಏನಿದೆ ನೋಡಿ, ಈಗ ನೀರ್ ಬಿಟ್ಟಿದೆಯಲ್ಲ, ಇದೆಲ್ಲ ಕಂಪ್ಲೀಟ್ ಆಗಿ ಸುಂಡಬೇಕು. ಈಗ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ನೀರೆಲ್ಲ ಸುಂಡಿದೆ, ಬರೀ ಕೊಬ್ಬಿನ ಅಂಶ ಮಾತ್ರ ನೀವು ನೋಡ್ತಿದ್ದೀರಾ. ಈಗ ನಾನೇನ್ ಮಾಡ್ತೀನಿ, ರುಬ್ಬಿರುವಂತ ಮಸಾಲೆ ಏನಿದೆ ಅದನ್ನ ಹಾಕೊಳ್ತಾ ಇದ್ದೀನಿ. ನೋಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕಿ ಹೆಚ್ಚಿಸ್ಕೊಳ್ಳಿ. ನೋಡಿ, ಸಾರು ಸ್ವಲ್ಪ ತೆಳುಗೆ ಇದೆ, ತೆಳುಗೆ ಇಟ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಕುಕ್ಕರು ಒಂದು ನಾವು 8-10 ವಿಷಿಲ್ ಹೊಡ್ಸೋದ್ರಿಂದ ಸೊ ಅದು ಗಟ್ಟಿ ಆಗ್ಬಿಡುತ್ತೆ, ನೀರಿನ ಅಂಶ ಸುಂಡ್ಕೊಳ್ಳುತ್ತೆ, ಅವಾಗ ಸಾರು ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳುಗೆ ಇರಲಿ, ತೊಂದರೆ ಇಲ್ಲ. ಈಗ ಮೇಲ್ಗಡೆ ಲಿಡ್ಡನ್ನ ಕ್ಲೋಸ್ ಮಾಡ್ತೀನಿ. ಸುಮಾರು ಒಂದು 8 ರಿಂದ 10 ವಿಷಿಲ್ ತೆಗೆದುಕೊಂಡು ನೋಡಿ. ಆ ನಂತರ ಬೇಕಂದ್ರೆ ನಿಮಗೆ ಬೆಂದಿಲ್ಲ ಅಂತ ಅಂದ್ರೆ ಮತ್ತೆ ನೀವು ಸಿಮ್ಮರಲ್ಲಿಟ್ಟು ಇನ್ನೊಂದ್ 2 ವಿಷಿಲ್ ಕೂಗಿಸ್ಕೊಂಡ್ರೆ ಆಯ್ತು. ಸೊ ಈಗಾಗಿದೆ, ಓಪನ್ ಮಾಡೋಣ. ನೋಡಿ, ಅವಾಗ್ಲೇ ಎಷ್ಟು ನೀರಿತ್ತು ಅಂದ್ರೆ ನೀರಿನ ಅಂಶ, ಸಾರಿನ ಅಂಶ ಈಗ ನೋಡಿ ಎಷ್ಟಾಗಿದೆ. ಸೊ ಅದಕ್ಕೆ ಹೇಳಿದ್ದು ಸ್ವಲ್ಪ ತೆಳುಗಿದ್ರೇನೆ ಚೆನ್ನಾಗಿರತ್ತೆ ಅಂತ ಹೇಳಿ. ನೋಡಿ, ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಪೀಸ್ ಎಲ್ಲ. ಸೊ ಈಗ ಸಿದ್ಧವಾಗಿದೆ. ನೋಡಿದ್ರ ಸಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಸೊ ಈಗ ಬಿರಿಯಾನಿಗೆ ಹೋಗೋಣ ಬನ್ನಿ. ಮೊದಲನೇದಾಗಿ ಒಂದು ಕುಕ್ಕರ್ ಅನ್ನ ತೆಗೆದುಕೊಂಡು ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಕಾಯ್ತಿದ್ದಾಗೇನೆ ಅರ್ಧ kg ನಾಟಿ ಕೋಳಿ, ಆ ನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಸ್ವಲ್ಪ ಅರಿಶಿಣನ ಹಾಕಿಬಿಟ್ಟು ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು ಸ್ನೇಹಿತರೆ, ಚೆನ್ನಾಗಿ ಹುರಿಬೇಕು. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಬಿಟ್ಕೊಂಡು ಸಂಪೂರ್ಣವಾಗಿ ನೀರು ಸುಂಡೋವರೆಗೂ ಹುರಿದ ನಂತರ ಇಲ್ಲಿ 3/4 ಲೀಟ್ರಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ. ಸೊ ನೆನಪಲ್ಲಿರಲಿ, 3/4 ಲೀಟ್ರಷ್ಟು ಆಯಿತಾ, ಅಂದರೆ 750 ml ನಷ್ಟು. ಈಗ ನೋಡಿ, ಈಗ ಆಗಿದೆ ಅಲ್ವಾ. ಸೊ ಈಗ ನಾನು ಏನು ಮಾಡ್ತೀನಿ, ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು
6ರಿಂದ 8 ವಿಷಿಲನ್ನು ತೆಗೆದುಕೊಂಡು ಬರ್ತೀನಿ. ಸೊ ಚೆನ್ನಾಗಿ ಕೂಗ್ದಷ್ಟು ಚೆನ್ನಾಗಿ ನಾಟಿ ಕೋಳಿ ಬೆಂದಿರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಟ್ಟಿಗೆ 8 ವಿಷಿಲ್ ತೆಗೆದುಕೊಂಡ್ಬಿಟ್ಟಿದ್ದೀನಿ. ಯಾಕೆ ನಾಟಿ ಕೋಳಿ ಬೆಂದಿಲ್ಲದೆ ಹೋದ್ರೆ ಅಂತ. ಸೊ ಈ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಪರ್ಫೆಕ್ಟಾಗಿ ಬೆಂದಿದೆ. ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ. ನೆಕ್ಸ್ಟು ಈಗ ನಾವು ಇದನ್ನೇನು ಮಾಡೋಣ, ಒಂದು ಪಾತ್ರೆಗೆ ಹಾಕೊಂಡ್ಬಿಡೋಣ. ಅದೇ ಕುಕ್ಕರಲ್ಲಿ ನಾವು ರೈಸ್ ಕೂಡ ಮಾಡ್ಕೊತೀವಲ್ವ. ಸೊ ಹಾಗಾಗಿ ಒಂದು ಪಾತ್ರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದನ್ನು ಅಳತೆ ಮಾಡ್ಕೋಬೇಕು. ನಾನು ನೆಕ್ಸ್ಟ್ ಅದನ್ನು ಹೇಳ್ತೀನಿ. ಸೊ ಅಷ್ಟರಲ್ಲಿ ಏನೆಲ್ಲ ಮಸಾಲೆಗಳು ಬೇಕು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ಲವಂಗ ತೆಗೆದುಕೊಂಡಿದ್ದೀನಿ. 1 ಪಾವ್ಗೆ ಅಂದರೆ 1/4 kgಗೆ 4 ಲವಂಗ, ಅಂದರೆ ಅರ್ಧ kgಗೆ 8 ಲವಂಗ, ಒಂದು 3ರಿಂದ 4 ಪೀಸ್ನಷ್ಟು ಚಕ್ಕೆ. ಆ ನಂತರ ಇಲ್ಲಿ ಸ್ಟಾರ್ ಹೂವನ್ನ ತೆಗೆದುಕೊಂಡಿದ್ದೀನಿ, ಪಲಾವ್ ಎಲೆ ಸ್ವಲ್ಪ, ಆನಂತರ ಪುದೀನ ಸೊಪ್ಪು ಒಂದು ಸ್ವಲ್ಪ, ಸುಮಾರು ಮೀಡಿಯಮ್ ಕಟ್ಟಲ್ಲಿ ಬರುತ್ತೆ ನೋಡಿ, ಆ ಕಟ್ಟಲ್ಲಿ ಒಂದು ಅರ್ಧ ಕಟ್ಟನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಸೊ ಎರಡೂ ಕೂಡ ನೋಡಿ ಕೈಯಲ್ಲಿ ತೋರಿಸ್ತೀನಿ, ಇಷ್ಟು ಪ್ರಮಾಣದಲ್ಲಿ ನೀವು ತೆಗೆದುಕೋಬೇಕು. ಆನಂತರ ಶುಂಠಿ ಒಂದು 3 ಇಂಚ್ನಷ್ಟು, ಬೆಳ್ಳುಳ್ಳಿ 4 ಗೆಡ್ಡೆ, ಹಸಿರು ಮೆಣಸಿನಕಾಯಿ ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಒಂದು 10 ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಅದಲ್ಲದೆ ಇಲ್ಲಿ ಕೆಲವೊಂದು ಸಾಮಗ್ರಿಗಳು ಬೇಕು ಸ್ನೇಹಿತರೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ಪಾವ್ಗೆ 2 ರಂಗೆ ನಾನು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ, ಒಟ್ಟು 4 ಈರುಳ್ಳಿ, ಆನಂತರ 4 ಟೊಮೆಟೊ. ಆಯಿತಾ. ಸೊ ಇಷ್ಟಿಷ್ಟು ದಪ್ಪ ಇತ್ತು ನಾನು ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿ, ಟೊಮೆಟೊನೂ ಅಷ್ಟೇ ದಪ್ಪದು. ಸೊ ಸಾಕು. ಈಗ ನೆಕ್ಸ್ಟು ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಆ ಮಿಕ್ಸಿ ಜಾರ್ಗೆ ಇಲ್ಲಿ ನೋಡಿ ಪುದೀನ, ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನೇನು ಮಾಡಿದ್ದೀನಿ ಅಂದರೆ ಎರಡನ್ನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಯಿತಾ. ಸೊ ಕಟ್ ಮಾಡಿ ಇಟ್ಕೊಂಡ್ರೆ ನೀಟಾಗಿ ಸಿಗುತ್ತೆ ಅಂತ. ಆ ನಂತರ ಬೆಳ್ಳುಳ್ಳಿ, ಶುಂಠಿನ ಚಚ್ಚು ಕೂಡ ಹಾಕೋಬೋದು, ಅವಾಗ ಈಸಿಯಾಗಿ ನುಣ್ಣಗಾಗತ್ತೆ ಅಂಥೇಳಿ. ಆ ನಂತರ ಲವಂಗ, ಚಕ್ಕೆ, ಹಸಿರು ಮೆಣಸಿನ್ಕಾಯನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಒಂಚೂರು ಕೂಡ ನೀರನ್ನು ಹಾಕದೆ ಹಾಗೇ ರುಬ್ಕೊಂಡು ಬರ್ತೀನಿ. ನೋಡ್ತಿದ್ದೀರಾ, ಈ ರೀತಿ ರುಬ್ಕೊಂಡು ಬಂದರೆ ಸಾಕು. ನಂತರ ಅದೇ ಕುಕ್ಕರನ್ನು ತೆಗೆದುಕೊಂಡು ಸುಮಾರು ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಎಣ್ಣೆ ಕಾಯ್ತಿದ್ದಾಗನೇ ಈ ಪಲಾವ್ ಎಲೆ, ನಂತರ ಈ ಸ್ಟಾರ್ ಹೂ, ಇದೆರಡನ್ನು ಹಾಕಿ ಇಮಿಡಿಯೇಟು ನಾನಿಲ್ಲಿ ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ. ನೆನಪಲ್ಲಿರಲಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲೂ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಸೊ ಈಗ ನೋಡ್ತಿದ್ದಾಗೇ ಈರುಳ್ಳಿ ಫ್ರೈ ಆಗಿದೆ ಅಲ್ಲ, ಈಗ ನಾನೇನು ಮಾಡ್ತೀನಿ, ಈ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ, ಈ ಮಸಾಲೆಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಮಸಾಲೆಯನ್ನು ಹಾಕಿ ಫ್ರೈ ಮಾಡ್ತಿದ್ರೆ ಘಮ 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 ಅಂತ ಪರಿಮಳ ಬರುತ್ತೆ. ಅಕ್ಕಪಕ್ಕದ ಮನೆಗೆಲ್ಲ ಸ್ಮೆಲ್ ಹೋಗುತ್ತೆ, ಅಷ್ಟು ಸ್ಮೆಲ್ ಇರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ, ಅಂತೂ ಸಕ್ಕತ್ತಾಗಿರುತ್ತೆ. ನಂತರ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತೀನಿ. ಈ ಟೊಮೆಟೊ ಹಾಕ್ಬಿಟ್ಟು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಈಗ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಮಧ್ಯೆ ಒಮ್ಮೆ ಈ ರೀತಿ ತೆಗೆದು ಈ ರೀತಿ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲಪ್ಪ ಅಂದರೆ ತಳ ಹತ್ಬಿಡುತ್ತೆ, ಮಾಡಿದ್ದೆಲ್ಲ ವೇಸ್ಟ್ ಅನ್ನಂಗೆ ಆಗ್ಬಿಡುತ್ತೆ. ಎಸ್, ಈಗ ನೋಡಿ ನಾನು ನಾಟಿ ಕೋಳಿನ ಕೂಗ್ಸಿಟ್ಕೊಂಡಿದ್ದೀನಲ್ಲ, ಸೊ ಇದ್ರ ನೀರೇನಿದೆ ಇದನ್ನು ಅಳತೆ ಮಾಡ್ಕೊಳ್ಳೋಣ. ಮೊದಲು 3/4 ಲೀಟ್ರಷ್ಟು ನೀರು ಹಾಕಿದ್ದೆ, ಬಟ್ ಈಗ ಇರೋದು ಬರೀ ಅರ್ಧ ಲೀಟ್ರಷ್ಟು. ಇನ್ನು 1/4 ಲೀಟ್ರಷ್ಟು ಬೇಯಿಸ್ಬೇಕಾದ್ರೇ ಹಾವಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾನಿಲ್ಲಿ ಮತ್ತೆ ಇನ್ನೊಂದು 1/4 ಲೀಟ್ರಷ್ಟು ನೀರನ್ನು ಸೇರಿಸಿ ಹಾಕ್ಕೊಳ್ತೀನಿ. ಒಟ್ಟು ನಾನಿಲ್ಲಿ 3/4 ಲೀಟ್ರಷ್ಟು ನೀರನ್ನು ಬಳಸಿದ್ದೀನಿ. ಆಯಿತಾ. ಸೊ ಯಾಕಪ್ಪ ಅಂತ ಅಂದರೆ ಸ್ನೇಹಿತರೆ, ನಾವು ನೀರು ಹಾಕಿದಾಗ ಆ ನೀರಿನ ಪ್ರಮಾಣ ಸುಂಡತ್ತೆ. ಕುಕ್ಕರ್ ಕುಗ್ತಾ ನೀರಿನ ಪ್ರಮಾಣ ಸುಂಡತ್ತೆ, ಹಾಗಾಗಿ ನಾನು ಹೇಳಿದ್ದು. ಸೊ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಟ್ಟಿದ್ದೆ. ಚೆನ್ನಾಗಿ ಕುದ್ದ ನಂತರ ನಾನೇನು ಮಾಡ್ತೀನಿ, ಬೇಯಿಸಿ ಕೂಗಿಸಿ ಇಟ್ಕೊಂಡಿರುವಂತಹ ನಾಟಿ ಕೋಳಿಯನ್ನು ಹಾಕ್ಕೊಂಡು ಒಂದು 5 ನಿಮಿಷ ಇದನ್ನು ಹಾಗೆ ಬೇಯಲಿಕ್ಕೆ ಬಿಟ್ಬಿಡೋಣ. ಈ ಟೈಮ್ನಲ್ಲಿ ನೀವು ಟೇಸ್ಟನ್ನು ನೋಡಬೇಕು ಸ್ನೇಹಿತರೆ. ಟೇಸ್ಟ್ ನೋಡಿ, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಬೇಕಾದರೆ ಖಾರ ಹಾಕ್ಕೊಳ್ಳಿ. ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತಿದೆ ನನಗೆ, ಸೊ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಮತ್ತು ಖಾರನೂ ಬೇಕು ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ಇನ್ನೂ ಒಂದು 3 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಖಾರ ಮೆಣಸಿನ್ಕಾಯಿ ಥರ ಇದೆ, ಬಟ್ ಒಂಚೂರು ಕೂಡ ಖಾರ ಇಲ್ಲ. ನಮ್ಮ ಮನೇಲಿ ನಾನೇ 5-6 ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ನಿಷ್ಟು ಖಾರ ಇದೆ ಅಂತ ನೀವೇ ಲೆಕ್ಕ ಹಾಕಿ, ಆಯಿತಾ. ಬಟ್ ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ತೊಳೆದಿಟ್ಕೊಂಡಿರುವಂತಹ ಅಕ್ಕಿ ಅರ್ಧ kgಯಷ್ಟು ಹಾಕ್ಕೊಂಡಿದ್ದೀನಿ, ಆಯಿತಾ. ನೀವು ಬಾಸುಮತಿನಾದರೂ ಹಾಕಿ, ಬುಲೆಟ್ ರೈಸ್ ಹಾಕ್ರಿ, ಅಥವಾ ರಾ ರೈಸ್ ಯಾವುದಾದ್ರೂ ಹಾಕ್ಕೋಬೋದು. ಚೆನ್ನಾಗಿ ಕುದಿ ಬರಲಿ. ಸೊ ಕುದಿತಾ ಇದ್ದಾಗೇ ಸ್ವಲ್ಪ ಪುದೀನ ಸೊಪ್ಪು, ಅನಂತರ ಕೊತ್ತಂಬರಿ ಸೊಪ್ಪು, ಇಲ್ಲ ಅಂದರೂ ನಡೆಯುತ್ತೆ, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ನೋಡಿ ಈಗ ಸ್ವಲ್ಪ ಅನ್ನ ಅರಳ್ತಿದೆ. ಈಗ ಇಮಿಡಿಯೇಟು ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಿಲನ್ನು ತೆಗೆದುಕೊಂಡು ಬರ್ತೀನಿ. ಒಂದೇ ವಿಷಿಲ್ ಸಾಕು ಸ್ನೇಹಿತರೆ. 1 ವಿಷಿಲ್ ಆಗಿದೆ. ಈಗ ಆಫ್ ಮಾಡಿ ಕೆಳಗಿಳಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಎಸ್, ಈಗ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು ನೀಟಾಗಿ ಲೈಟ್ ಹ್ಯಾಂಡಲ್ಲಿ ಕಲಿಸ್ಕೊಂಡ್ಬಿಟ್ರೆ
ಸಕ್ಕದಾಗಿರುತ್ತೆ. ಸೊ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ ಯಾವಾಗಲೂ ಕುಕ್ಕರ್ ಹಾಕ್ದಾಗ. ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೋಬೇಕು, ನಿಧಾನಕ್ಕೆ ಕಲಿಸ್ಕೋಬೇಕು. ಫೈನಲಿ ಸಿದ್ಧವಾಗಿದೆ. ಮುದ್ದೆ ಜೊತೆ ಸರ್ವ್ ಮಾಡೋಣ. ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ, ಆನಂತರ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ, ನಿಂಬೆಹಣ್ಣು ಇದ್ರೆ ಇನ್ನೂ ಚೆನ್ನಾಗಿತ್ತು, ಬಟ್ ನಿಂಬೆಹಣ್ಣು ಇರಲಿಲ್ಲ ನಮ್ಮ ಮನೇಲಿ. ಸೊ ನಾಟಿ ಕೋಳಿ ಸಾರು ಬಡಿಸ್ತಾ ಇದ್ದೀನಿ. ಸ್ವಲ್ಪ ಪೀಸನ್ನು ಹಾಕ್ಕೊಳ್ಳೋಣ. ಈಗ ಬಿರಿಯಾನಿ ಸರ್ವ್ ಮಾಡೋಣ. ಸೊ ಬಿರಿಯಾನಿ ವಾವ್, ಬನ್ನಿ ಹೇಗಿದೆ ನೋಡೋಣ. ವಾವ್, ಸೂಪರ್ ಆಗಿದೆ ಅಲ್ಲ, ನೋಡ್ಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಈ ರೀತಿ ನೀವು ಕೂಡ ಮನೇಲಿ ಥಾಲಿಯನ್ನ ಮಾಡ್ಕೊಂಡು ಊಟ ಮಾಡ್ಬೋದು, ಸಖತ್ ಟೇಸ್ಟಿಯಾಗಿ ಬರುತ್ತೆ. ಸೊ ಟ್ರೈ ಮಾಡೋಣ ಹೇಗಿದೆ. ಚೆನ್ನಾಯ್ತಾ ಮಗನೆ, ತಿನ್ನೋ. ಸಖತ್ ರುಚಿಯಾಗಿ ಬಂದಿದೆ. ಬಿರಿಯಾನಿ ಹೇಗಿದೆ ನೋಡೋಣ. ಸಖತ್ತಾಗಂದ್ರೆ ಸಖತ್ತಾಗಿ ಬಂದಿದೆ ಸ್ನೇಹಿತರೆ. ಕೊಡ್ಲಮ್ಮ. ನನ್ನ ಮಗ ಕಾಯ್ತಿದ್ದಾನೆ. ಸೊ ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ರೆಸಿಪಿ. ನೀವು ಕೂಡ ನಿಮ್ಮ ಮನೆಗಳಲ್ಲೊಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಆಗಿ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.